ಸರಿ, ಇವತ್ತು UPSC ಮೇನ್ಸ್ ಎಕ್ಸಾಮ್ ನಡೀತಾ ಇದೆ. ಅದು ಬೆಳಗಿನ ಎಸ್ಎ ಪೇಪರ್ದು ಕ್ವಶನ್ ಪೇಪರ್ ಬಂದಿದೆ. ನೋಡೋಣ ಏನ್ ಕ್ವಶನ್ಸ್ ಕೇಳಿದ್ದಾರೆ ಅಂತ. ಮೊದಲನೇದ್ ನೋಡಿ, ಆಕ್ಸಿಮೊರಾನ್ಸ್ ರಿಫ್ಲೆಕ್ಟ್ ದ ಐರನೀಸ್ ಆಫ್ ಲೈಫ್. ಆಕ್ಸಿಮೊರಾನ್ ಅನ್ನುವಂತ ಪದದ ಅರ್ಥ ಗೊತ್ತಿರುತ್ತಾ? ಒಳ್ಳೆ ಕೇಳ್ತಾ ಇದೆಯಲ್ಲ. ಎಸ್. ಆಕ್ಸಿಮೊರಾನ್ ಅನ್ನುವಂತ ಪದದ ಅರ್ಥ ಗೊತ್ತಿರುತ್ತಾ? ಗೊತ್ತಿರಲ್ಲ. ಸೊ ಈ ಸಂದರ್ಭದಲ್ಲಿ ಇಂಗ್ಲಿಷ್ ನವ್ರು ಯಾರಿದ್ದೀರಿ, ಇಂಗ್ಲಿಷ್ ಚೆನ್ನಾಗಿದ್ರೆ ಓಕೆ. ಕನ್ನಡದವ್ರು ಯಾರಿರ್ತೀರಿ ಅಥವಾ ಇಂಗ್ಲಿಷ್ ನವ್ರ ಯಾರಿಗೆ ಹಿಂದಿ ಗೊತ್ತಿರಿದ ಅವ್ರ ಅನುಕೂಲ ಆಗತ್ತೆ ನೋಡ್ರಿ. ವಿರೋಧಾಭಾಸ. ವಿರೋಧಾಭಾಸ ಅಂದ್ರೆ ನಾವ್ ಅನ್ಕೊಂಡದ್ದು ಒಂದಿರುತ್ತೆ, ಅದಾಗೋದೊಂದಿರುತ್ತೆ. ಓಕೆ, ಇವೇನ ಬದುಕಿನ ವಿಪರ್ಯಾಸಗಳು ನಮಗೆ ತೋರಿಸುತ್ತೆ, ವಿಪರ್ಯಾಸಗಳು ಅವನ್ನ ತೋರಿಸುತ್ತೆ ಅಂತ ಹೇಳ್ತಾ ಇದ್ರೆ ಎಲ್ಲಾ ಕ್ಷೇತ್ರದ ಬಗ್ಗೆ ಒಂದೊಂದೊಂದೊಂದು ಹೇಳ್ತಾ ಹೋಗ್ಬೇಕು. ಏನ್ ಹೇಳ್ಬೋದು ಈಗ? ಉದಾಹರಣೆಗೆ ಪಾಲಿಟಿಕ್ಸ್ ತಗೊಳ್ರಿ, ತುಂಬಾ ಈಸಿ. ಪಾಲಿಟಿಕ್ಸ್ ಎಲ್ರು ಏನ್ ಮಾತಾಡ್ತೀವಿ? ಒಳ್ಳೆ ವ್ಯಕ್ತಿಗಳಿಗೆ ಚುನಾವಣೆಯಲ್ಲಿ ಅವಕಾಶ ಮಾಡ್ಕೊಡ್ಬೇಕು, ಚುನಾವಣೆಯಲ್ಲಿ ಆಯ್ಕೆ ಆಗ್ಬೇಕು. ಆದ್ರೆ ಒಳ್ಳೆಯವ್ರು ಹೋದ್ರೆ ಏನಂತೀವಿ? ಇವನಿಗೆ ಯಾಕೆ ಬೇಕಾಗಿತ್ರಿ ರಾಜಕಾರಣ? ಆಮೇಲೆ ಅವ್ರು ಚುನಾವಣೆ ನಿಂತ್ರೆ ಅವ್ನಿಗೆ ಓಟ್ ಹಾಕ್ತಾರ ಜನ? ಇಲ್ಲ. ಸೊ ಇದೇ ಐರಣಿ. ತುಕಾರಾಮ್ ಮುಂಡೆ ಅವ್ರದ್ದು ಎಕ್ಸಾಂಪಲ್ ಹಾಕಬಹುದು ಆರಾಮಾಗಿ. ಪಾಲಿಟಿಕ್ಸ್ ಮುಗಿ. ಎರಡನೇದು ಬನ್ರಿ, ಎನ್ವೈರ್ಮೆಂಟ್. ಎನ್ವೈರ್ಮೆಂಟ್ ಅಲ್ಲಿ ಏನಾಗುತ್ತೆ? ಎಲ್ಲರೂ ಏನ್ ಹೇಳ್ತೀವಿ? ಪರಿಸರ ಸಂರಕ್ಷಣೆ ಮಾಡ್ಬೇಕು, ಪರಿಸರವನ್ನ ಯಾರು ಹಾಳು ಮಾಡಬಾರ್ದು. ಆಮೇಲೆ ಶ್ರೀಮಂತರಾದಾಗ ಏನ್ ಮಾಡ್ತೀವಿ? ಕಾಡಿನ ಬುಡದಲ್ಲಿ ಹೋಗಿ ರೆಸಾರ್ಟ್ ಅನ್ನ ಕಟ್ತೀವಿ, ಹೌದಲ್ಲ? ಆಮೇಲೆ ನದಿಯಲ್ಲಿ ಹೋಗಿ ಏನ್ ಮಾಡ್ತೀವಿ? ಎಲ್ಲ ಬಟ್ಟೆ ಎಲ್ಲ ತೊಳಿತೀವಿ, ಅದು ಕೆಮಿಕಲ್ಸ್ ನಿಂದ ಹಾಳು ಮಾಡ್ತೀವಿ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳೆಲ್ಲ ಏನಾಗುತ್ತೆ? ನೀರನ್ನ ಬಿಟ್ಟು ಹಾಳು ಮಾಡುತ್ತೆ. ಆಮೇಲೆ ಎನ್ವೈರ್ಮೆಂಟ್ ಆಯ್ತು. ನೆಕ್ಸ್ಟ್ ಎಥಿಕ್ಸ್ ಬನ್ರಿ. ಜಗತ್ತು ಗ್ಲೋಬಲೈಸೇಷನ್ ಆಗಿದೆ. ಬೆಂಗಳೂರಲ್ಲಿ ಬಾಜು ನಡೀತಾ ಹೋಗುವಾಗ ಪಕ್ಕದಲ್ಲಿ ಒಬ್ಬನನ್ನ ಮರ್ಡರ್ ಆದ್ರೆ ಎಲ್ರು ಅವ್ರವ್ರ ಕೆಲಸದಲ್ಲೇ ಹೋಗ್ತಾರೆ. ಅದು ರಕ್ತ ಬೀಳ್ತಾ ಇದ್ರು ಅವ್ರು ನೋಡಲ್ಲ ಅದನ್ನ. ಇದೆ ಅಲ್ವಾ? ಸೊ ಇವೇ ವಿರೋಧಾಭಾಸ. ನಾನು 3 ಕೊಟ್ಟೆ. ಏನಾದ್ರು ಬಹಳ ಥಿಂಕ್ ಮಾಡಿದಿನ ಇದ್ರ ಬಗ್ಗೆ? ಏನೂ ಇಲ್ಲ, ಡೈರೆಕ್ಟ್ ಇಲ್ಲೇ ನೋಡಿ ಹೇಳ್ತಾ ಇದೀನಿ. ಸೊ ನೀವು ಕೂಡ ಹೀಗೆ ಪಾಯಿಂಟ್ ಜನರೇಟ್ ಮಾಡಬೇಕು. ಮತ್ತೊಂದು, ಗ್ರೇಟ್ಫುಲ್ ಮೈಂಡ್ ಈಸ್ ವೆರಿ ಬ್ಯೂಟಿಫುಲ್. ಗ್ರೇಟ್ಫುಲ್ ಮೈಂಡ್ ಈಸ್ ವೆರಿ ಬ್ಯೂಟಿಫುಲ್. ಏನಿದ್ರ ಅರ್ಥ ಇಲ್ಲಿ? ಗ್ರೇಟ್ಫುಲ್ ಅಂತ ಅಂದ್ರೆ ಗ್ರೇಟ್ ಅಲ್ಲ, ಇಲ್ಲಿ ಗ್ರೇಟ್ಫುಲ್ ಅಂತ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಕೃತಜ್ಞತೆ. ಇನ್ನೊಬ್ಬರಿಗೆ ಕೃತಜ್ಞತೆ ಸಲ್ಲಿಸುವಂತ ಮನ ಇರತ್ತಲ್ಲ, ಅದೇ ಗ್ರೇಟ್ಫುಲ್ ಆಗಿರೋದು. ಸ್ಟಾರ್ಟ್ ಮಾಡ್ರಿ, ಮನೆಯಿಂದಾನೇ ಸ್ಟಾರ್ಟ್ ಮಾಡ್ರಿ. ಮೊದಲೇದು ಅಪ್ಪ ಅಮ್ಮನ ತಗೊಳ್ರಿ, ಫಾದರ್ ಅಂಡ್ ಮದರ್. ಇಬ್ರದನ್ನ ಕತೆ ಸ್ಟಾರ್ಟ್ ಮಾಡ್ರಿ. ಓಕೆ, ಇಬ್ರು ಬಡತನದಲ್ಲೇ ಇರ್ತಾರೆ. ಒಬ್ಬ ಕಷ್ಟಪಟ್ಟು ದುಡ್ದು ಏನ್ ಮಾಡ್ದ? ಸಾಧನೆ ಮಾಡ್ದ. ಮತ್ತೊಬ್ಬ ಏನ್ ಮಾಡ್ದ? ಕಳ್ತನ ಮಾಡೋಕ್ ಸ್ಟಾರ್ಟ್ ಮಾಡ್ದ. ಅವಾಗ ಇಬ್ರನ್ನು ಆಮೇಲೆ ಕರೆದು ಕೇಳಿದಾಗ ಒಬ್ಬ ಏನ್ ಹೇಳ್ತಾನೆ? ನನ್ನ ತಂದೆ ತಾಯಿ ನನಗೆ ಏನ್ ದುಡ್ಡು ಮಾಡಿಕೊಡ್ಲಿಲ್ಲ, ಆದ್ರೆ ನನ್ನ ತಂದೆ ತಾಯಿ ಕಷ್ಟದಲ್ಲಿ ಇದಾರಂತ ಅನ್ಕೊಂಡು ನಾನು ಏನ್ ಮಾಡ್ದೆ? ಶ್ರಮ ಪಟ್ಟೆ. ನಾನು ಅವ್ರಿಗೋಸ್ಕರ ಏನಾದ್ರು ಒಂದು ಕೊಡುಗೆ ಕೊಡ್ಬೇಕು ಅಂತ ಇವತ್ತು ದೊಡ್ಡ ಸಾಧನೆಯಲ್ಲಿ ಮಾಡಿದೀನಿ ಅಂತ ಆತ ಹೇಳ್ತಾನೆ. ಇನ್ನೊಬ್ಬ ಕಳ್ತನ ಮಾಡ್ತಾ ಇದ್ದ, ಅವನನ್ನ ಅರೆಸ್ಟ್ ಮಾಡಿದಾಗ ಆತ ಹೇಳ್ತಾನೆ, ನನ್ನ ತಂದೆ ತಾಯಿ ನನಗೇನು ಕೊಡ್ಲಿಲ್ಲ, ಹಾಗಾಗಿ ನಾನು ಕಳ್ತನ ಮಾಡಿ ಶ್ರೀಮಂತನಾದೆ. ಇದರಲ್ಲಿ ಯಾರು ಒಳ್ಳೆಯವರು? ಒಳ್ಳೆಯದು. ಯಾಕೆ? ಅವ್ನು ಗ್ರೇಟ್ಫುಲ್, ಕೃತಜ್ಞತೆ. ನನ್ನನ್ನ ಭೂಮಿಗೆ ತಂದಿದ್ದಾರ ಅಂತ ಒಂದು ಕೃತಜ್ಞತೆ ಇತ್ತು ಅವನ ಬಳಿ. ಆಯ್ತಲ್ಲ? ಈ ತರ ಎಕ್ಸಾಂಪಲ್ಸ್ ಅನ್ನ ಬರಿಬಹುದು. When 2 elephants fight, it is the grass that gets trampled. 2 ದೊಡ್ಡ ಆನೆಗಳು ಜಗಳ ಮಾಡಿದ್ರೆ ಆನೆಗಳಿಗೆ ಏನಾಗಲ್ಲ, ಯಾರಿಗಾಗತ್ತೆ? ನಡು ಸಿಕ್ ನರಳಾಡೋದು ಯಾರು? ಕಾಲಲ್ಲಿರೋ ಹುಲ್ಲು, ಹೌದಲ್ವಾ? ಸೊ ಆತರ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ 2ನೇದು ಮತ್ತೆ 4ನೇದು ತುಂಬಾ ಈಸಿ ಇದೆ. ಇದು 1ನೇದವ್ರಿಗೆ ಕೃತಜ್ಞತೆ ಅಥವಾ ವಿರೋಧಾಭಾಸ ಅಂತ ಯಾರಿಗೆ ಗೊತ್ತಾಗುತ್ತೆ? ಅದು ಕೂಡ ಈಸಿ ಇದೆ. ಸ್ವಲ್ಪ 3ನೇದು ಡಿಫಿಕಲ್ಟ್ ಅನ್ಸ್ಬಹುದು. ನೇಚರ್ ಈಸ್ ಸಿಂಬಲ್ ಆಫ್ ಸ್ಪಿರಿಟ್. ಈ ನಿಸರ್ಗವೇ ನಮ್ಮ ಏನು ಸ್ಫೂರ್ತಿಯ ಒಂದು ಸಂಕೇತ, ಹೌದು ಅಲ್ವೋ? ಈಗ ಉದಾಹರಣೆಗೆ ಹೇಳ್ರಿ, ಏನ್ ಬರಿತೀರಿ? ನಿಸರ್ಗ ಅನ್ನೋದು ನಮಗೆ ಒಂದು ಸ್ಫೂರ್ತಿ ಇದ್ದ ಹಾಗೆ. ಏನ್ ಬರಿತೀರಿ? ಆಷಾಢ ಮುಗಿದ ಮೇಲೆ ಏನ್ ಬರುತ್ತೆ? ಶ್ರಾವಣ ಬರುತ್ತೆ, ಹೌದಲ್ಲ? ಮತ್ತೆ ಬೇಸಿಗೆ ಮುಗಿದ ಮೇಲೆ ಮಳೆಗಾಲ ಬರುತ್ತೆ. ಬೇಸಿಗೆಗಾಲದಲ್ಲಿ ಎಲ್ಲ ಒಣಗಿರುತ್ತೆ. ಸೊ ಆಯ್ತಪ್ಪ, ಮುಗೀತು, ಒಣಗಿತು ನಮ್ ಕತೆ ಅಂತ ಎಲ್ಲ ಹೋಗ್ಬಿಡುತ್ತಾ? ಮತ್ತೆ ಮಳೆ ಬರುತ್ತೆ, ಮತ್ತೆ ಸಿಗಿರುತ್ತೆ ಪ್ರಕೃತಿ, ಹೌದಲ್ಲ? ಎಸ್, ಇದೇ ಮೊದಲ ಇನ್ಸ್ಪಿರೇಷನ್. ಮತ್ತೆ ಚೇಳು ಕೇಳಿದಿರಿ? ಚೇಳು ಮರಿಗಳನ್ನ ಹಾಕಿದ ತಕ್ಷಣ ಸಾಯುತ್ತಂತೆ. ಸತ್ಯನ? ಕೇಳಿದ್ರೆ ಇದ್ರ ಬಗ್ಗೆ? ಸಾಯುತ್ತೆ. ಸೊ ನಾನ್ ಸಾಯ್ತೀನಿ ಅಂತ ಹೇಳಿ ಮರಿಗಳಿಗೆ ಜನ್ಮ ಕೊಡೋದನ್ನ ನಿಲ್ಸುತ್ತ ಚೇಳು? ಇಲ್ಲ. ಸೊ ಇದು ಸ್ಪಿರಿಟ್ ಅಲ್ವಾ? 2ನೇ ಎಕ್ಸಾಂಪಲ್ ನೋಡ್ರಿ. ಇವೆಲ್ಲ ನಿಮ್ಗೆ ಮಾಡರ್ನ್ ಹಿಸ್ಟ್ರಿ ಇತಿಹಾಸ ಪುಸ್ತಕದಲ್ಲಿ ಸಿಗುತ್ತಾ? ಇದು ಸಿಗಲ್ಲ. ಎಲ್ಲಿ ಸಿಗುತ್ತೆ ಇವು? ನೀವು ನ್ಯೂಸ್ ಪೇಪರ್ ನ ಚೆನ್ನಾಗಿ ಓದಿದಾಗ ಸಿಗುತ್ತೆ ಇವೆಲ್ಲ ಎಕ್ಸಾಂಪಲ್ ಗಳು. ಮತ್ತೇನೇನ್ ಹೇಳ್ಬಹುದು? ನೇಚರ್ ಇಸ್ ದ ಸ್ಪಿರಿಟ್ ಅನ್ನೋಕೆ. ಆಫ್ರಿಕಾದಂತ ಖಂಡ ತಗೊಳ್ರಿ. ಆಫ್ರಿಕಾ ಖಂಡದಲ್ಲಿ ಏನ್ ಜಾಸ್ತಿ ಇದೆ? ಅವ್ರು ಬಡವರಿದ್ದಾರೆ, ಹೌದಾ? ಅಲ್ಲಿ ಏನ್ ಜಾಸ್ತಿ ಇದೆ? ಗಣಿಗಾರಿಕೆಗಳು ಜಾಸ್ತಿ ಇವೆ. ಸಂಪನ್ಮೂಲ ನೆಲದ ಒಳಗಡೆ ಅಡಗಿದೆ ಅಲ್ಲಿ. ಇವು ಬನ್ರಿ, ಯಾವ ಅರಬ್ ದೇಶಗಳು, ಅಲ್ಲಿ ಏನಿಲ್ಲ, ನೀರಿಲ್ಲ. ಬಟ್ ಅವ್ರಿಗೆ ಏನ್ ಸಿಗುತ್ತೆ? ಆಯಿಲ್ ಸಿಗುತ್ತೆ. ಅವ್ರು ಆಯಿಲ್ ನಿಂದ ಟೆಕ್ನಾಲಜಿನ ಅಭಿವೃದ್ಧಿ ಪಡಿಸ್ಕೊಂಡು ಸ್ವಚ್ಛ ನೀರನ್ನ ರೆಡಿ ಮಾಡ್ಕೊಳ್ಬಹುದಾ? ಸೊ ಇದೇ ನಿಸರ್ಗದ ಸ್ಫೂರ್ತಿ ಅಲ್ವಾ? ಇಷ್ಟು ಹಿಂಗ್ ನಾವು ಕಲಿಬೇಕಾಗ. ಮತ್ತೆ ಆಮೆ ತುಂಬಾ ಸಣ್ಣದಿರುತ್ತೆ, ತುಂಬಾ ಸ್ಲೋ ಆಗಿ ಹೋಗ್ತಾ ಇರುತ್ತೆ. ಯಾರಾದ್ರೂ ಪ್ರಾಣಿ ಕೈಯಲ್ಲಿ ಸಿಕ್ಬಿಟ್ರೆ ಪಾಪ ಸತ್ತು ಬಿಡುತ್ತೆ. ಅದಕ್ಕೆ ಪ್ರಕೃತಿ ಏನ್ ಕೊಟ್ಟಿದೆ? ಅದಕ್ಕೆ ಮೇಲೆ ಚಿಪ್ ಕೊಟ್ಟಿದೆ. ಸೊ ಅದೇ ಒಂದು ಸ್ಫೂರ್ತಿ ಅಲ್ವಾ? ಇದು ಕಲಿಬೇಕು ನೀವು. ಜಿಂಕೆ, ಸಿಂಹ. ಜಿಂಕೆಯನ್ನ ಸಿಂಹ ಬಹಳಷ್ಟು ಬಾರಿ ಬೇಟೆ ಹತ್ತಿದಾಗ ಯಾರು ತಪ್ಸ್ಕೊಂಡು ಹೋಗ್ತಾರೆ? ಜಿಂಕೆ ಹೋಗುತ್ತೆ. ಯಾಕೆ? ಜಿಂಕೆ ಸಿಂಹಗಿಂತ ಸ್ಪೀಡ್ ಆಗಿ ಓಡುತ್ತೆ. ಯಾಕೆ? ಅದು ಬದುಕೋಕ್ ಓಡ್ತಾ ಇರತ್ತೆ, ಅದು ಹಸಿವು ಓಡ್ತಾ ಇರತ್ತೆ. ಹಸಿವಿಗಿಂತ ಬದುಕು ಹೆಚ್ಚಿಂದು.
ಇದೇ ಸ್ಪಿರಿಟ್. ಇವೆಲ್ಲಿಂದ ಸಿಗುತ್ತೆ ನಿಮ್ಗೆ? ಇವೆಲ್ಲ UPSC ಪ್ರಬಂಧಗಳಂತ ಅಂದ್ರೆ ಬುಕ್ಕಿಶ್ ನಾಲೆಜ್ ಅಲ್ಲ ಇದು. ಇದೇನು ಅಂತ ಅಂದ್ರೆ ನಿಮ್ಮ ಬುಕ್, ನ್ಯೂಸ್ ಪೇಪರ್ ಪ್ಲಸ್ ನೀವು ಪ್ರಕೃತಿಯನ್ನ ಹೇಗೆ ಅಬ್ಸರ್ವ್ ಮಾಡ್ತೀರಿ ಅದ್ರ ಮೇಲೆ ನೀವೇನ್ ಬರೀತಿರಲ್ಲ ಅದು ಎಸ್ಸೆ. ಅರ್ಥ ಆಯ್ತಾ? ಸೊ ಹೀಗೆಲ್ಲ ಥಿಂಕ್ ಮಾಡ್ಬೇಕಾಗತ್ತೆ ನೋಡ್ರಿ. ಮತ್ತೆ ಅ ವೆಲ್ ಎಜುಕೇಟೆಡ್ ಮೈಂಡ್ ವಿಲ್ ಆಲ್ವೇಸ್ ಹ್ಯಾವ್ ಮೋರ್ ಕ್ವಶನ್ಸ್. ನಾನೇನ್ ಹೇಳ್ತಿರ್ತೀನಿ ಕ್ಲಾಸ್ ಅಲ್ಲಿ ನಿಮಗೆ, ಏನ್ ಮಾಡ್ರಿ ಅಂತ ಹೇಳ್ತಿರ್ತೀನಿ, ಪ್ರಶ್ನೆ ಕೇಳ್ರಿ, ನಂಬಬೇಡ್ರಿ. ಮತ್ತೆ ಅವರು ಅದನ್ನೇ ಹೇಳ್ತಾ ಇದಾರೆ ನೋಡ್ರಿ. ನಾನು ಔಟ್ ಆಫ್ ಸಿಲೆಬಸ್ ನಂದೇನು ಇಲ್ಲಪ್ಪ, UPSC ಏನ್ ಕೇಳತ್ತೆ ಅದನ್ನೇ ಹೇಳ್ತಾ ಇದೀನಿ ನಾನು. ವೆಲ್ ಎಜುಕೇಟೆಡ್ ಮೈಂಡ್, ಯಾವ ಮೈಂಡ್ ಚೆನ್ನಾಗಿ ಓದಿರುತ್ತೆ, ಜ್ಞಾನ ಇರುತ್ತೆ, ಅದು ಪ್ರಶ್ನೆನೇ ಕೇಳುತ್ತೆ. ಹೌದು ಅಂತ ಹೇಳಲ್ಲ. ನಾನು ಅದನ್ನೇ ಹೇಳೋದು ನಿಮ್ಗೆ, ಇದು ಹೇಳಿದ್ದು ಇವ್ರದೇ ಸತ್ಯ ಅಲ್ಲ, ಇರಲ್ಲ, ಅದು ಚೇಂಜಸ್ ಇರುತ್ತೆ ಅದರಲ್ಲಿ. ಸರಿನಾ? ಮೋರ್ ಕ್ವಶನ್ಸ್ ಇರುತ್ತೆ. ಸರಿನಾ? ಸ್ಟಾರ್ಟ್ ಮಾಡ್ರಿ. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ? ಏನಂತ ಸ್ಟಾರ್ಟ್ ಮಾಡ್ತೀರಿ? ಯಾವತ್ತೂ ಒಂದು ಕಥೆಯಿಂದ ಸ್ಟಾರ್ಟ್ ಆಗ್ಬೇಕು. ಏನ್ ಕೇಳ್ತಾರ ಅವ್ರು ಹೋಗಿ? ದೇವ್ರಿದ್ದಾನ ಅಂತ ಬಹಳ ಜನರನ್ನ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ? ಗೊತ್ತಿಲ್ಲ ಅಂತ ಕ್ಲಾರಿಟಿ ಕೊಡ್ತಿರ್ತಾರೆ. ಕೊಡ್ತಿರಲ್ಲ ಅವ್ರು. ಅವಾಗ ಡೈರೆಕ್ಟ್ ಆಗಿ ಇವ್ರನ್ನು ರಾಮಕೃಷ್ಣ ಪರಮಹಂಸರ ಬಳಿ ಹೋಗಿ ಏನ್ ಹೇಳ್ತಾರೆ? ನೋಡಿದೀರಾ ಅಂತ ಕೇಳ್ತಾರೆ. ಓಕೆ. ಆಮೇಲೆ ಮತ್ತೆ ಯಾರು ತಗೊಳ್ಬಹುದು? ಕನಕದಾಸರದ್ದು ಕೂಡ ತಗೊಳ್ಬಹುದು. ಏನ್ ಹೇಳ್ತಾರೆ ಕನಕದಾಸರ ಅವ್ರ ಗುರುಗಳ ಶಿಷ್ಯರನ್ನೆಲ್ಲ ಕರೆದು, ನಿಮ್ಗೊಂದ್ ಬಾಳೆಹಣ್ಣು ಕೊಡ್ತೀನಿ, ಯಾರು ಇಲ್ದೇ ಇರೋ ಜಾಗದಲ್ಲಿ ಹೋಗಿ ನೀವು ತಿಂದು ಬನ್ರಿ ಅಂತ ಹೇಳ್ತಾರೆ. ಅವಾಗ ಕನಕದಾಸರು ಮಾತ್ರ ಹಾಗೆ ಬರ್ತಾರೆ. ಯಾಕೆ ತಿಂದಿಲ್ಲ ಅಂತ ಕೇಳಿದಾಗ, ದೇವ್ರ ಎಲ್ಲಾ ಕಡೆ ಇರ್ತಾರಂತ ನೀವೇ ಹೇಳಿದ್ರಲ್ವಾ ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ನೀವು ಅದನ್ನ ಹೇಗೆ ಬದಲಾಯಿಸ್ಕೊಳ್ಬೇಕು. ದೇವ್ರು ಎಲ್ಲಾ ಕಡೆ ಇದಾರಂತ ನೀವ್ ಹೇಳಿದ್ರಿ ಅಂತ ಅಲ್ಲ. ಏನ್ ಹೇಳ್ಬೇಕು ನೀವು? ಪ್ರಶ್ನಾರ್ಥಕ ಚಿಹ್ನೆ ಹಾಕಬೇಕು. ಎಲ್ಲಾ ಕಡೆ ದೇವ್ರು ಇರ್ತಾರಂತ ನೀವೇ ಹೇಳಿದ್ರಲ್ವಾ. ಸೊ ಆ ಪ್ರಶ್ನೆಯಿಂದ ಅವ್ರು ವಾಪಸ್ ಹಾಗೆ ಬರ್ತಾರೆ. ಮತ್ತೆ ಇಲ್ಲ, ನೆನಪಿಲ್ಲ, ಕೇಳಿದೀನಿ ಎಲ್ಲೋ. ಯಮಧರ್ಮನನ್ನ. ಆ ತರ 1-2 ಎಕ್ಸಾಂಪಲ್ ತಗೊಂಡು ಸ್ಟಾರ್ಟ್ ಮಾಡೋದು, ಪ್ರಶ್ನೆಗಳನ್ನ ಹಾಕೋದು ಎಲ್ಲಾ ಕಡೆ. ಅವಾಗ ನಿಮ್ಗೆ ಏನಾಗುತ್ತೆ ಗೊತ್ತಾಗತ್ತೆ. ನೆಕ್ಸ್ಟ್ ಈಗ ಇಲ್ಲೂ ಒಂದು ನೋಡ್ರಿ, ಯಾವ ತರ ಇಲ್ಲಿ ಈ ವಿದ್ಯಾರ್ಥಿ ಚೂಸ್ ಮಾಡಿರೋದು ಪ್ರಶ್ನೆ ನಂಬರ್ 6, ಆಮೇಲೆ ಅದ್ರಲ್ಲಿ ಚೂಸ್ ಮಾಡಿರೋದು ಪ್ರಶ್ನೆ ನಂಬರ್ 2. ಎರಡೂ ಕಡೆ ಮೈಂಡೇ ಬಂದಿದೆ. ಸ್ವಲ್ಪ ಈ ವಿದ್ಯಾರ್ಥಿ ಹೊಡ್ತಾ ಬೀಳುತ್ತೆ. ಯಾಕೆ ಹೇಳ್ರಿ? ಎರಡೂ ಕಡೆ ಮೈಂಡ್ ಬೇಸ್ ಮೇಲೆ ಪ್ರಶ್ನೆಗಳಿವೆ ಇವು. ಸೊ ಹಾಗಾಗಿ ಆ ತರ ಚೂಸ್ ಮಾಡ್ಕೊಳ್ಬಾರ್ದು. ಸಾಧ್ಯ ಆದ್ರೆ ಸ್ವಲ್ಪ ವಿಭಿನ್ನವಾಗಿರೋದನ್ನ ಚೂಸ್ ಮಾಡ್ಬೇಕು. ಇಲ್ಲ ನನಗೆ ಗೊತ್ತೇ ಇಲ್ಲ ಅಂದಾಗ ರಿಸ್ಕ್ ತಗೊಳಕ್ ಹೋಗ್ಬಾರ್ದು. ನಿಮ್ಗೆ ಯಾವ್ದು ಗೊತ್ತಿರುತ್ತೆ ಅದನ್ನ ಚೂಸ್ ಮಾಡ್ಬೇಕು. ಅ ಗುಡ್ ಲೀಡರ್ ಈಸ್ ಒನ್ ಹೂ ಫಾಲೋಸ್ ದ ಫಾಲೋವರ್ಸ್. ಈಸಿ ಇದೆ ಅಲ್ಲ? ತುಂಬಾ ಈಸಿ ಇದೆ. ಒಬ್ಬ ನಿಜವಾದ ಲೀಡರ್ ಯಾರು ಅಂದ್ರೆ ಫಾಲೋವರ್ಸ್ ಅನ್ನ ಫಾಲೋ ಮಾಡ್ತಾನ. ಆತ ತನಗೆ ಫಾಲೋವರ್ಸ್ ಅನ್ನ ಮಾಡ್ಕೊಳ್ಳಲ್ಲ. ಏನ್ ಮಾಡ್ತಾನಂತ ಅಂದ್ರೆ ಫಾಲೋವರ್ಸ್ ಅನ್ನ ಫಾಲೋ ಮಾಡ್ತಾನೆ. ಇದರ ಅರ್ಥ ಏನು? ಫಾಲೋವರ್ಸ್ ಏನ್ ಹೇಳ್ತಾರೆ ಅದನ್ನ ಕೇಳೋದಲ್ಲ, ಫಾಲೋವರ್ಸ್ ಏನ್ ಬೇಕು ಅದನ್ನ ಮಾಡೋದು. ಹೌದು ಅಲ್ವಾ? ಮತ್ ಫಾಲೋವರ್ಸ್ ಕೇಳಿದ್ರೆ ತಲೆಗೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಇದಕ್ಕೆ ಎಕ್ಸಾಂಪಲ್ ಏನ್ ಹೇಳ್ತೀರಿ ನೀವು? ಯಾವ ಘಟನೆ? ಚೌರಿ ಚೌರ ಘಟನೆ. ಮಹಾತ್ಮ ಗಾಂಧೀಜಿ ಏನ್ ಮಾಡ್ಬಿಟ್ರು? ತಕೊಂಡ್ಬಿಟ್ರು. ಸೊ ಎಲ್ಲಾ ಫಾಲೋವರ್ಸ್ ಅದನ್ನ ವಿರೋಧ ಮಾಡ್ತಾರೆ. ಬಟ್ ಗಾಂಧೀಜಿ ಅವ್ರ ಉದ್ದೇಶ ಏನಾಗಿತ್ತು? ಇಲ್ಲ, ಈ ತರ ಹೋದ್ರೆ ದೇಶಕ್ಕೆ ಒಳ್ಳೇದಲ್ಲ ಅಂತ ದೂರದೃಷ್ಟಿಯಿಂದ ಅವ್ರ ಏನ್ ಥಿಂಕ್ ಮಾಡಿದ್ರು ಅಂದ್ರೆ ಫಾಲೋವರ್ಸ್ ನ ಒಳಿತಿಗೋಸ್ಕರ ನಿರ್ಧಾರ ತಗೊಳ್ತಾರೆ. ನೋಡಿ, ಪ್ರಬಂಧ ಅಂದ್ರೆ ಇಷ್ಟೇ. ಅದನ್ನ ಓದಿದ ತಕ್ಷಣ ಅವ್ರಿಗೆ ಏನ್ ಅನ್ಸ್ಬೇಕು? ಹೌದು ಇವ್ನು ಹೇಳಿದ್ ಕರೆ ಇದೆ ಅನ್ಸ್ಬೇಕು ಅವ್ರಿಗೆ, ಇವ್ನು ಹೇಳಿದ್ ಸತ್ಯ ಇದೆ ಅಂತ ಅನ್ಸ್ಬೇಕು ಅವ್ರಿಗೆ. ಅದು ನಿಮ್ಮ ಪ್ರಬಂಧ. ಯು ಹ್ಯಾವ್ ಟು ಕನ್ವಿನ್ಸ್ ದೆಮ್, ಯು ಹ್ಯಾವ್ ಟು ಇಂಪ್ರೆಸ್ ದೆಮ್. ಅವ್ರನ್ನ ಇಂಪ್ರೆಸ್ ಮಾಡಿ ಕನ್ವಿನ್ಸ್ ಮಾಡ್ಬೇಕು ನೀವು. ಅವಾಗ ತುಂಬಾ ಒಳ್ಳೆ ಅಂಕಗಳು ಸಿಗುತ್ತೆ. ಅದಕ್ಕೆ ಕನ್ನಡದವ್ರು ಯಾರಿದ್ದೀರಿ? ನಾನು ಬರಿತಾ ಇರ್ತೀನಿ ನೋಡ್ರಿ ಸಣ್ಣ ಲೇಖನಗಳನ್ನ, ಅದನ್ನ ಓದ್ತಾ ಇರಿ. ಇಂಗ್ಲಿಷ್ ಮೀಡಿಯಂನವ್ರು ಯಾರಿದ್ದೀರಿ? ನೀವು ಇಂಗ್ಲಿಷ್ ಪ್ರಬಂಧಗಳನ್ನ ಎಲ್ಲ ಓದ್ತಾ ಹೋಗಿ, ಇಂಪ್ರೂವ್ ಆಗುತ್ತೆ ತಾನಾಗಿನೇ.